ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾನಿವತ್ತು ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡಿದ್ದೀನಿ. ಪಡ್ಡು ರೆಸಿಪಿ ಸೂಜಿ ರವೆ ಪಡ್ಡು ಇರುತ್ತಲ್ಲ ಅದು. ಆಮೇಲೆ ಸಾಂಬಾರಿದು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ನೋಡಿ. ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ. ಇಷ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಆಮೇಲೆ ನೋಡಿ, ಪಡ್ಡು ಎಲ್ಲ ಬೇಯ್ತಿದೆ, ಚೆನ್ನಾಗಿ ಬಂದಿದೆ ಪಡ್ಡು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ರವದ್ದು ಪಡ್ಡೆ ಯಾವ ಥರ ಮಾಡೋದಂತ. ಕ್ವಿಕ್ಕಾಗಿ ರೆಸಿಪಿ ಮಾಡೋ ಪಡ್ಡು ಇದು ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೋಡಿ, ರೆಡಿ ಆಯಿತು ಸಾಂಬಾರು ಮತ್ತು ಪಡ್ಡು. ನಾನು ಚಟ್ನಿ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಾವು ಜಾಸ್ತಿ ಸಾಂಬಾರೇ ಜಾಸ್ತಿ ತಿನ್ನೋದು, ಹಾಗೆ ಮಾಡಿಲ್ಲ. ಆಮೇಲೆ ಎಲ್ಲ ತಿಂಡಿ ಆಯಿತು. ಆಮೇಲೆ ಟೀ ಮಾಡ್ಕೊಂಡ್ವಿ. ಮಕ್ಕಳಿಗೆ ಬೇಕಂತ ಹಾಲು ಬೇಕಂದರೂ ಹಾಕಿಕೊಟ್ಟಿದ್ದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಬೇಕು ಅನಿಸ್ತು. ಅದಕ್ಕೆ ಶೀರಾ ಕೇಸರಿ ಬಾತ್ ಅಂತಿರಲ್ಲ, ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ರವೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೆ ನಾನು, ರೋಸ್ಟ್ ಮಾಡಿ. ಆಮೇಲೆ ಅದಕ್ಕೆ ಯಾವ ಬೌಲಲ್ಲಿ ರವೆ ತೊಗೊಂಡಿರ್ತೀವಲ್ಲ ಆ ಬೌಲಲ್ಲಿ 3 ಬೌಲ್ ನೀರು ಹಾಕಬೇಕು. ಆಮೇಲೆ ತುಪ್ಪ 2 ಸ್ಪೂನ್ ಹಾಕಬೇಕು ಹೋಗಿ. ಆಮೇಲೆ 1 ಬೌಲು ಶುಗರ್ ಹಾಕಬೇಕು. ಆಮೇಲೆ ಕಾರ್ಡ್ಮಮ್ ಪೌಡ್ರು ಅರ್ಧ ಸ್ಪೂನು, ಇದು ಸಾಲ್ಟ್ ಅರ್ಧ ಸ್ಪೂನು. ಆಮೇಲೆ ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಪೈನಾಪಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಫ್ಲೇವರ್ ಬರುತ್ತಲ್ಲ ಅದಕ್ಕೆ ನೋಡಿ. ಇವಾಗ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿದ ಮೇಲೆ ರವೆ ಹಾಕಿ ಸ್ಲೋ ಮೋಷನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಮೇಲೆ ಮತ್ತೆ 2 ಸ್ಪೂನ್ ಘೀ ಹಾಕಬೇಕು. ತುಪ್ಪ ಹಾಕಿದ್ಮೇಲೆ ಟೋಪನನ್ನು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ನಾನು ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ತುಪ್ಪದಲ್ಲಿ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ರೆಡಿ ಆಯಿತು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲ. ಈ ಥರ ನೀವು ಮಾಡಿಕೊಟ್ಟು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಫ್ಲೇವರು ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನ ಊಟಕ್ಕೆ ನೋಡಿ ನಾನು ಈ ಥರದ್ದೆಲ್ಲ ಮಾಡಿದ್ದೆ, ಬೋಂಡ ಮತ್ತು ಕೇಸರಿ ಬಾತ್ ಅದ್ರ ಜೊತೆಗೆ. ಆಮೇಲೆ ನೋಡಿ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕಲ್ಲ, ಸಾಯಂಕಾಲ ಹೋಮ್ವರ್ಕ್ ಮಾಡಿಸ್ತಾಯಿದ್ದೀನಿ. ಒಬ್ಳು ಕಲರಿಂಗ್ ಮಾಡ್ತಾಯಿದ್ದಾಳೆ, ಒಬ್ಬನು ಬರಿತಾ ಇದ್ದಾನೆ. ಮತ್ತು ಸಾಯಂಕಾಲ ನೋಡಿ ಅಡುಗೆ ಏನೇನು ಮಾಡಿದ್ದೀನಿ ಅಂದರೆ ಹೀರೆಕಾಯಿ ಚಟ್ಟ, ಮತ್ತು ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು. ಹೀರೆಕಾಯಿ ಚಟ್ಟ, ಹೀರೆಕಾಯಿ, ಬೆಳ್ಳುಳ್ಳಿ, ಆಮೇಲೆ ಗ್ರೀನ್ ಚಿಲ್ಲಿ, ಆಮೇಲೆ 3 ಪುದೀನ ಎಲೆ ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಎಣ್ಣೆನ ಹಾಕಿ ಅದರಲ್ಲಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಜೀರಿಗೆನೂ ಸ್ವಲ್ಪ ಹಾಕಿದ್ದೀನಿ, ಹಿಂಗು ಸ್ವಲ್ಪ ಹಾಕಿ ಫ್ರೈ ಮಾಡಿದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಮುಚ್ಚಳನ ಮುಚ್ಚಿ ಸ್ವಲ್ಪ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಅದು ತಣ್ಣಗಾದ್ಮೇಲೆ ನೋಡಿ, ಇದು ಕುಟ್ಟೋ ಕಲ್ಲು ಇರುತ್ತಲ್ಲ ಅದರಲ್ಲಿ ಕುಟ್ಟಬೇಕು ನೋಡಿ. ಕೊರಿಯಂಡರು, ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಈ ಥರ ಕುಟ್ಕೊಂಡು ಈ ಥರ ಬರಬೇಕು ನೋಡಿ, ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನಾನು ರೊಟ್ಟಿ ಮಾಡಿದ್ದೀನಿ, ಜೋಳದ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ. ಆಮೇಲೆ ಅದ್ರ ಮೇಲೆ ಹೀರೆಕಾಯಿ ಚಟ್ಟ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರೋ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಬಾಯ್.